ಇನ್ನು ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತ ವಿಚಾರನೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಈಗ FIR ವಿಚಾರದಲ್ಲಿ ಇನ್ನೊಂದು ರೀತಿಯಾದಂತ ರಾಜಕೀಯ. ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ್ಗೆ ಈಗ ಗಡಿಪಾರು ನೋಟಿಸ್ ಅನ್ನ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯ ಶಹಬಾದ್ಗೆ ಗಡಿಪಾರನ್ನ ಮಾಡುವಂಥದ್ದು. ಪುತ್ತೂರು ಸಹಾಯಕ ಆಯುಕ್ತರಿಂದ ಈಗ ಗಡಿಪಾರು ಆದೇಶ ಬಂದಿದೆ. ಕರ್ನಾಟಕ ಪೊಲೀಸ್ ಅಧಿನಿಯಮ 1963 ಕಲಂ 58ರ ಅಡಿಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರೋದು. ಜೂನ್ 6ರಂದು ವಿಚಾರಣೆಗೆ ಹಾಜರಾಗುವಂತೆ ಕೊಟ್ಟಿದ್ದಾರೆ ನೋಟಿಸ್ ಅನ್ನ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಆದೇಶವನ್ನು ಹೊರಡಿಸುವಂತ ಕುರಿತು ನೋಟಿಸ್ ಇದು. ಸ್ವತಃ ಅಥವಾ ನ್ಯಾಯವಾದಿಯವರ ಮೂಲಕ ವಿಚಾರಣೆಗೆ ಹಾಜರಾಗಿ ವಾದಿಸಲು ಸೂಚನೆಯನ್ನ ನೀಡಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ತಪ್ಪಿದ್ದಲ್ಲಿ ಸದರಿ ಪ್ರಕರಣದಲ್ಲಿ ನಿಮಗೆ ಆಸಕ್ತಿ ಇಲ್ಲ ಅಂತ ಭಾವಿಸಿ, ಅಂದ್ರೆ ಯಾರು ಬರದೇ ಇದ್ರೆ, ನೀವು ಅಥವಾ ನಿಮ್ಮ ಪರ ವಕೀಲರು ಯಾರು ಬರದೇ ಇದ್ರೆ, ಲಭ್ಯವಿರುವ ಮಾಹಿತಿ ಆಧಾರದಲ್ಲಿ ಏಕಪಕ್ಷೀಯವಾಗಿ ತೀರ್ಮಾನವನ್ನ ಕೈಗೊಳ್ಳುವ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ಅವರು. ನನ್ನ ಸಹೋದ್ಯೋಗಿ ಈಗ ಸುಕ್ಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಕ್ಷಿಣ ಕನ್ನಡ ಪ್ರತಿನಿಧಿ. ಸುಕ್ಪಾಲ್, ಈಗ ಏನಿದೆ ನೋಟಿಸ್ನಲ್ಲಿ ಎನ್ನುವಂತ ವಿಚಾರ ಬರ್ತಾ ಇದೆ, ಯಾತಕ್ಕೋಸ್ಕರ ಇದು? ಯಾವುದೇ ಕಾರಣವನ್ನ ಈಗ ನೋಟಿಸ್ ಅಲ್ಲಿ ತೋರಿಸಿಲ್ಲ. ನೀವು ಇಲ್ಲಿಗೆ ಬಂದು ನಮ್ಮ ಜೊತೆ ವಿಚಾರಣೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಪುತ್ತೂರು ವಿಭಾಗ ಸಹಾಯಕ ಆಯುಕ್ತರಿಂದ ಅರುಣ್ ಕುಮಾರ್ ಪುತ್ತಿಲ್ರಿಗೆ ಗಡಿಪಾರ್ ನೋಟಿಸ್ ಅನ್ನ ನೀಡಲಾಗಿದೆ. ಇದರಲ್ಲಿ ಕರ್ನಾಟಕ ಪೊಲೀಸ್ ಅಧಿನಿಯಮದ 1963 ಕಲಂ 58ರ ಅಡಿಯಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಇದೇ ಜೂನ್ 6ರಂದು ವಿಚಾರಣೆಗೆ ಹಾಜರಾಗಬೇಕು. ನೀವು ಅಥವಾ ನಿಮ್ಮ ನ್ಯಾಯಾಧೀಶರ ಮೂಲಕ, ನ್ಯಾಯವಾದಿಗಳ ಮೂಲಕ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಡಲಾಗಿದೆ. ಒಂದು ವೇಳೆ ತಪ್ಪಿದಲ್ಲಿ ಸದರಿ ಪ್ರಕರಣದಲ್ಲಿ ನಿಮ್ಗೆ ಆಸಕ್ತಿ ಇಲ್ಲ ಅಂತ ಭಾವಿಸಿ, ಲಭ್ಯ ಇರುವ ಮಾಹಿತಿ ಆಧಾರದಲ್ಲಿ ನಾವೇ ಏಕಪಕ್ಷೀಯವಾದಂತ ತೀರ್ಮಾನವನ್ನ ಕೈಗೊಳ್ಳುತ್ತೇವೆ ಅನ್ನುವಂತ ಒಂದು ಮಾಹಿತಿಯನ್ನ ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರುವಂತದ್ದು. ಯಾವ ಕಾರಣಕ್ಕನ್ನ ಅನ್ನೋದನ್ನ ಈಗ ಇದರಲ್ಲಿ ಸ್ಪಷ್ಟಪಡಿಸಿಲ್ಲ. ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಯಾವ ಕಾರಣಕ್ಕೆ ಅನ್ನುವಂಥದ್ದನ್ನ ತಿಳಿಸ್ತಾರೆ. ಮೇಲ್ನೋಟಕ್ಕೆ ಈಗ ಹಿಂದೂ ಕೆಲವೊಂದು ಕಾರ್ಯಕರ್ತರ ಮೇಲೆ, ಮುಖಂಡರ ಮೇಲೆ ಈಗಾಗಲೇ FIR ಅನ್ನ ದಾಖಲಿಸಿರುವಂತದ್ದು, ಈ ರೀತಿಯಾದಂತಹ ಪ್ರಕರಣಗಳು ಈಗ ಮುಂದುವರೆದಿದೆ. ಅದೇ ಹಿನ್ನೆಲೆಯಲ್ಲಿ ಇವರ ಮೇಲೇನು ಗಡಿಪಾರ್ ನೋಟಿಸ್ ಮಾಡಿರುವಂತ ಸಾಧ್ಯತೆ ಇರುವಂತದ್ದು. ಅರುಣ್, ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.